ವೆಲ್ಕಮ್ ಟು ಜೀವಗಿಣಿ ವ್ಲಾಗ್ಸ್. ಇವತ್ತು ಈ ಸ್ಯಾರಿಗೆ ಒಂದು ಕುಚ್ಚು ಹಾಕೋಣ. ಇದಕ್ಕೆ ನಾನು 2 ಕಲರ್ಸ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಬೀಡ್ಸ್ ತೊಗೊಂಡಿದ್ದೀನಿ. ಕ್ರೋಶ ನಂಬರ್ 10, 6 ಲೇಯರ್ ಥ್ರೆಡ್. ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ 6 ಲೇಯರು. ಫಸ್ಟು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಆಯಿತು. ಲಾಕ್ ಆದಮೇಲೆ 4 ಚೈನ್ ಹಾಕೋತೀನಿ. ಅಲ್ಲಿಂದನೇ 4 ಚೈನ್ ಹಾಕೋಬೇಕು. 1, 2, 3, 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸ್ಯಾರಿಗೆ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು ಸ್ಯಾರಿಗೆ. ಸ್ಯಾರಿಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೋಬೇಕು. 2, 3, 4 ಮತ್ತು ಡಿಸ್ಟೆನ್ಸ್ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಆದಮೇಲೆ ನಾನು ಆ್ಯಂಟಿಕ್ ಫಿನಿಶ್ ಇರೋ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ಈ ಸೀರೆಯಲ್ಲಿ ಆ್ಯಂಟಿಕ್ ಜರಿ ಇದೆ, ಅದಕ್ಕೆ ಆ್ಯಂಟಿಕ್ ಫಿನಿಶ್ ಇರೋ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಥರ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೀವು ಬೇಕಿದ್ರೆ ಪರ್ಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಡಿಸೈನು, ಈಸಿಯಾಗೂ ಇದೆ. ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಅದೆಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. 1 ಬೀಡ್ ಲಾಕ್ ಆಯ್ತು ಈ ಥರ. ನೋಡಿ, ಫಸ್ಟು ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಿನ ಮೇಲೆ ದಾರ ತೊಗೊಂಡು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಥರ ರೌಂಡ್ ಬೀಡ್ಸ್ ಇನ್ನೊಂದು ಹಾಕ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. 1, 2, 3, 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೀಡಲ್ ನಂಬರ್ 10 ಆರ್ 11 ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. 1, 2, 3, 4 ಮತ್ತು 4 ಚೈನ್ ಹಾಕ್ಕೊಂಡೆ. ಇವಾಗ 2 ಟೈಮ್ಸ್ ಆಯಿತು. 4 ಚೈನು 2 ಟೈಮ್ಸ್ ಆಯಿತು. ಇವಾಗ ನೀಡಲ್ ಮೇಲೆ ದಾರ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಡಿಸ್ಟೆನ್ಸ್ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗ ಆಗೋಗುತ್ತೆ. 1 ಗಂಟೆನೆಲ್ಲ ಹಾಕ್ಕೋಬೋದು ಈ ಡಿಸೈನ್ನ. ತುಂಬ ಈಸಿ ಇದೆ. ನೋಡಿ, 1 ಬೀಡ್ ಹಾಕಿ ಆಯಿತು. ಮತ್ತು ಇನ್ನೂ 1 ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ 3 ಬೀಡ್ಸ್ನೂ ಯೂಸ್ ಮಾಡ್ಕೋಬೋದು. 3 ಬೀಡ್ ಆದಮೇಲೆ 2, 4 ಚೈನ್ನ ಹಾಕ್ಕೋಬೋದು. ನೋಡಿ, ಮತ್ತೆ 2 ಟೈಮ್ಸ್ ಬೀಡ್ಸ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸ್ಯಾರಿಗೆ. ನೀವು ಬೇಕಿದ್ರೆ 5 ಚೈನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 4 ಚೈನ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ 5 ಚೈನ್ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ 4 ಚೈನು ಲಾಕು, 4 ಚೈನು ಲಾಕು ಮತ್ತು 2 ಬೀಡ್ಸ್ ಹಾಕ್ಕೋಬೇಕು. 1 ಬೀಡ್ ಆದಮೇಲೆ ಲಾಕು, 1 ಬೀಡ್ ಆದಮೇಲೆ ಲಾಕು ಮತ್ತು 4 ಚೈನು ಮತ್ತು 4 ಚೈನು. ಈ ಥರ ಫುಲ್ ಬೇಸ್ ಲೈನ್ ಹಾಕ್ಕೋಬೇಕು. ಸ್ಯಾರಿ ಫುಲ್ಲು ಇದೇ ಥರ ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಆಗುತ್ತೆ. ಈ ಥರ ಆದಮೇಲೆ ಆ 4 ಚೈನ್ ಗ್ಯಾಪ್ ಇದೆಯಲ್ಲ, ಅದರಲ್ಲಿ ನಾನು ಏನು ಮಾಡಿದ್ದೀನಿ, ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ, 4 ಚೈನ್ ಗ್ಯಾಪಲ್ಲಿ ನಾನು 2 ಕಲರ್ಸ್ ಇತ್ತಲ್ಲ, 2 ಕುಚ್ಚು ಸೇಮ್ ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 3 ತೊಗೋಬೋದು. 3 ಸರಿ 4 ಚೈನ್ ಹಾಕ್ಕೊಂಡು 3 ಬೀಡ್ಸ್ ಹಾಕ್ಕೊಂಡು ಆ ಥರನೂ ನೀವು ಮಾಡ್ಕೋಬೋದು. ಈ ಡಿಸೈನು ತುಂಬ ಚೆನ್ನಾಗಿದೆ ಮತ್ತು ಬೇಗ ಕೂಡ ಹಾಕ್ಬೋದು. ಇದನ್ನು 1 ಗಂಟೆಲೆಲ್ಲ ಹಾಕ್ಕೋಬೋದು. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೊಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.